ನಾಡಿನಾದ್ಯಂತ ಮೊಹರಂ ಹಬ್ಬ ಬಹಳ ಸಂಭ್ರಮ ಸಡಗರದಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೆರವೇರಿದೆ. ಅದರಲ್ಲೂ ಚಿನ್ನದ ನಾಡು ಕೋಲಾರದಲ್ಲಂತೂ ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಮೊಹರಂ ಹಬ್ಬ ಒಗ್ಗಟ್ಟಿನ ಸಂಕೇತವಾಗಿ ನಡೆಯಿತು. ಜತೆಗೆ ಮಾಲೂರು ತಾಲೂಕಿನ ಹಲವು ಗ್ರಾಮಗಳಲ್ಲಂತೂ ಹಿಂದೂ ಮುಸ್ಲಿಂ ಒಟ್ಟಿಗೆ ಮೊಹರಂ ಸಂಭ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಸಹಬಾಳ್ವೆ ಹಾಗೂ ಸಾಮರಸ್ಯದ ಸಂದೇಶವನ್ನು ಸಾರಿದ್ದಾರೆ. ಇತ್ತೀಚೆಗೆ ಮಾಲೂರು ತಾಲೂಕಿನ ಮಾಕರಹಳ್ಳಿಯಲ್ಲೂ ಸಹ ಮೊಹರಂ ಹಬ್ಬದ ಜೊತೆಗೆ ಕವಾಲಿ ಸಂಭ್ರಮವು ನಡೆದಿದ್ದು, ಇದಕ್ಕೆ ಶಾಸಕ ಕೆ.ವೈ. ನಂಜೇಗೌಡರು ಸಾಕ್ಷಿಯಾದರು. ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಜನರು ಮಾಲೂರು ತಾಲೂಕಿನ ಭಾವೈಕ್ಯತೆಗೆ ಸಾಕ್ಷಿಯಾದರು. ಇನ್ನು ಎಲ್ಲಾ ಧರ್ಮದ ಎಲ್ಲಾ ಸಮುದಾಯದವರು ಸಹ ಒಗ್ಗಟ್ಟಾಗಿ ಬಂದು ಮೊಹರಂ ಹಬ್ಬದ ಕವಾಲ ಕೇಳಿ ಸಂತಸಪಟ್ಟರು. ಹಲವು ವರ್ಷಗಳಿಂದಲೂ ಸಹ ಈ ಮೊಹರಂ ಆಚರಣೆ ನಡೆಯುತ್ತಾ ಬಂದಿದ್ದು, ಕವಾಲಿ ಹಾಡಿಗೆ ವೇದಿಕೆ ಮೇಲಿದ್ದ ಶಾಸಕ ನಂಜೇಗೌಡರು ಸೇರಿದಂತೆ ಉಳಿದ ಮುಖಂಡರು ಸಹ ತಲೆದೂಗಿದ್ರು. ಇದೇ ವೇಳೆ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಶಾಸಕ ನಂಜೇಗೌಡರು, ಮಾಲೂರು ತಾಲೂಕಿನ ಹಳ್ಳಿಯಲ್ಲೂ ಮೊಹರಂ ಆಚರಣೆ ನಡೆದಿದ್ದು, ಇದೀಗ ಮಾಕರಹಳ್ಳಿಯಲ್ಲಿಯೂ ನಡೆಯುತ್ತಿದೆ. ಇಲ್ಲಿ ಸಾವಿರಾರು ಜನರು ನೆರೆದಿದ್ದು, ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಸೇರಿದಂತೆ ಎಲ್ಲ ಧರ್ಮದ ಎಲ್ಲ ಸಮುದಾಯದವರು ಇದ್ದಾರೆ. ಯಾಕೆ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವೇ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋದು. ನನ್ನನ್ನ ನಂಬಿ ಗೆಲ್ಲಿಸಿದ್ದೀರಿ, ಆದ್ದರಿಂದ ನಿಮಗಾಗಿ ನಾನು ಕೆಲಸ ಮಾಡ್ತೀನಿ. ಮೊದಲ ಬಾರಿ ನಾನು ಶಾಸಕನಾದಾಗ ಬಿಜೆಪಿ ಅಧಿಕಾರ ಆದ್ದರಿಂದ ಹೆಚ್ಚು ಕೆಲಸ ಮಾಡಲಾಗಲಿಲ್ಲ. ಈಗ ಎರಡನೇ ಬಾರಿ ಶಾಸಕನಾಗಿ ಹಲವು ರಸ್ತೆ ಕಾಮಗಾರಿಗಳು, ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಎಲ್ಲವನ್ನ ಅಭಿವೃದ್ಧಿ ಮಾಡಿದ್ದೇನೆ. ಇದಕ್ಕಾಗಿ ಕಾಂಗ್ರೆಸ್ ಪಕ್ಷವು 850 ಕೋಟಿ ಅನುದಾನವನ್ನ ನೀಡಿದೆ ಅಂತ ಹೇಳಿದ್ರು. ನಂತರ ಮಾತನಾಡಿದ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ, ಶಾಸಕ ನಂಜೇಗೌಡರು ನಮಗೆ ಸಿಕ್ಕಿರುವುದು ನಮ್ಮ ಪುಣ್ಯ, ಜೊತೆಗೆ ನಮ್ಮ ಹೋಬಳಿಯವರೇ ಅನ್ನೋದು ನಮಗೆ ಹೆಮ್ಮೆ. ಅವರು ಶಾಸಕರಾದ ನಂತರ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಜೊತೆಗೆ ಎಲ್ಲಾ ಧರ್ಮದ ಎಲ್ಲಾ ಸಮುದಾಯದವರನ್ನ ಸರಿಸಮನಾಗಿ ಕಾಣುತ್ತಾರೆ. ಆದ್ದರಿಂದ ನಾವೆಲ್ಲರೂ ಅವರ ಜೊತೆಗೆ ನಿಂತು ಅವರಿಗೆ ಮತ್ತಷ್ಟು ಶಕ್ತಿ ತುಂಬಬೇಕಿದೆ. ಆ ದೇವರ ಆಶೀರ್ವಾದ ಸದಾ ಅವರ ಮೇಲಿರಲಿ ಅಂತ ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಯೀಂ, ಶಬೀರುಲ್ಲಾ, ಅನೇಪುರ ಹನುಮಂತಣ್ಣ, ಸತೀಶ್, ಬಾಳಿಕನಹಳ್ಳಿ ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಜನರಲ್ ಚೇರ್ಮನ್ ಮಾಡಿದೆ, ಮತ್ತೆ ಟೇಕಲ್ ನಿನ್ನೆ ಖಾದರವನ್ನು ಚೇರ್ಮನ್ ಮಾಡಿದ್ದೀನಿ, ಬಿಸಿಎಂಇ ಅಲ್ಲ ಜನರಲ್ ಚೇರ್ಮನ್ ಮಾಡಿದ್ದೀನಿ. ಇಂಥ ಅವಕಾಶಗಳು ನಾನು ಮಾಡ್ತಾ ಇರೋದಲ್ಲ, ನಮ್ಮ ಪಾರ್ಟಿ ಸಿದ್ಧಾಂತ ಅದನ್ನು ನಾವು ಮುಂದುವರಿಸಲೇಬೇಕಾಗ್ತದೆ. ಅಧಿಕಾರ ಅಂದ್ರೆ ಬರೀ ನಮ್ಮ ಹತ್ರ ಇರೋದಲ್ಲ, ಅದು ಎಲ್ಲ ಜಾತಿ ಧರ್ಮಗಳಿಗೆ ಹಂಚಿಕೆ ಆಗಬೇಕು. ಹಂಚಿಕೆ ಮಾಡಿಕೊಂಡು ನಮ್ಮ ರಾಜ್ಯವನ್ನ ಮತ್ತು ದೇಶವನ್ನ ಮತ್ತು ವಿಶೇಷವಾಗಿ ನಮ್ಮ ತಾಲೂಕನ್ನ ಕಟ್ಟುವಂಥ ಜವಾಬ್ದಾರಿ ನೀವು ನನಗೇನು ಕೊಟ್ಟಿದ್ರಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತೇಳಿ ವಿಶೇಷವಾಗಿ ಮಾಕರಹಳ್ಳಿ ಗ್ರಾಮದ ಗ್ರಾಮಸ್ಥರು ನನಗೆ ತುಂಬ ಶಕ್ತಿಯನ್ನು ಕೊಡ್ತೀರಿ, ಧೈರ್ಯವನ್ನು ಕೊಡ್ತೀರಿ, ನನಗೆ ಸಹಕಾರವನ್ನು ಕೊಡ್ತಾ ಇದ್ದೀರಿ. ನಿಮ್ಮ ಊರನ್ನು ವಿಶೇಷವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಮ್ಮ ಮುಖಂಡರುಗಳು. ಬಸ್ ಹೋಗಬೇಕು ಅಂತ, ಇದು ಸ್ಕೂಲ್ ಏನೋ ಅಡ್ಡ ಇದೆ, ಬಸ್ ಹೋಗೋದಿಲ್ಲ ಅಂತ ಪ್ರಾಬ್ಲಮ್ಸ್ ಇದೆ. ಅದೊಂದು ಸರಿ ಮಾಡಿಕೊಟ್ರೆ ಬಸ್ಸು ಅದು ಕೂಡ ಮಾಡಿಸೋದು ಕಷ್ಟ ಆಗಲ್ಲ, ಮಾಡಿಸ್ಕೊಡ್ತೀನಿ. ಅದ್ರ ಜೊತೆಗೆ ಮೈನಾರಿಟಿನಲ್ಲಿ ಈಗ ಒಂದು 5 ಕೋಟಿ ರೂಪಾಯಿ ದುಡ್ಡು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜಮೀರ್ ಅಹಮದ್ ಅವರು ನಮ್ಗೊಂದು 5 ಕೋಟಿ ನಂಗೆ ಕೊಟ್ಟಿದ್ದಾರೆ. ಮಾಲೂರು ತಾಲೂಕಿಗೆ 5 ಕೋಟಿಯಲ್ಲಿ ನಿಮ್ಮ ಮಾಕರಹಳ್ಳಿಗೆ 20 ಲಕ್ಷ ದುಡ್ಡನ್ನು ಹಾಕಿದ್ದೀನಿ. ನೆಲ್ಲಳ್ಳಿಗೆ ಎಷ್ಟು ಹಾಕಿದ್ರಿ? ನೆಲ್ಲಳ್ಳಿ ಕೂಡ ಹಾಕಿದ್ರಿ. ಇಲ್ಲಿ ನಾಗರಾಜನ ಕೋಪ ಮಾಡ್ಕೊಂಡ್ಬಿಡ್ತಾನೆ, ನಮ್ಮೂರಿಗೆ ಹಾಕಿಲ್ಲ, ನಾವಿದ್ದೀವಿ ಇಲ್ಲಿ ಪಕ್ಕದಲ್ಲಿ ಅಂತ. ಬರೇಹಳ್ಳಿ ಪಂಚಾಯತ್ 2 ಹಳ್ಳಿ ಇರೋದು ಮುಸ್ಲಿಮ್ಸ್ ಜನಾಂಗ ಇರೋದು. ನೆಲ್ಲಳ್ಳಿ ಮಾಕರಹಳ್ಳಿ ಕೂಡ ಕೊಡ್ತೀನಿ. ಅದೇ ಈ ಊರಿಗೆ 20 ಲಕ್ಷವನ್ನು ಸ್ಯಾಂಕ್ಷನ್ ಮಾಡಿದ್ವಿ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ಮೆಂಬರ್ ಕೂಡ ಕೇಳ್ತಾ ಇದ್ರು ನಮ್ಮ ಹಾಸ್ಪಿಟ್ಲದ್ದು. ನಾನು ಮಾತು ಕೊಡಲ್ಲ, ನಾನೇನ ಮಾತು ಕೊಟ್ಟರೆ ಮಾಡೋದೇ ನಾನು. ಆಗುವಂಥದ್ದು ಹೇಳ್ತೀನಿ, ಆಗದಿರೋಂಥದ್ದು ಸ್ವಲ್ಪ ಮಾತು ಕೊಡೋಕ್ಕಾಗಲ್ಲ. ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಮಾಡೋಂಥ ನಮ್ಮ ಮೆಂಬರ್ ಸಾಹೇಬ್ರು ಹೇಳಿದ್ದು ಅದು ಕೂಡ ಪ್ರಯತ್ನ ಮಾಡ್ತೀನಿ. ಆಗುವಂಥದ್ದು ಏನಿದು ಅದೆಲ್ಲ ಕೂಡ ನಾನು ಮಾಡಿಕೊಡೋಂಥ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಸತ್ಯ ಇರೋಂಥ ಹಬ್ಬ ಇದು ಬಾಬಾಯಿನ ಹಬ್ಬ. ನಾವು ಚಿಕ್ಕಡೂರಿನಿಂದ ಪಕ್ಕದಲ್ಲಿ ಆಗಿರೋದ್ರಿಂದ ನಾವು ಭಾಗವಹಿಸ್ತೀವಿ. ಈ ಹಳ್ಳಿ ಮತ್ತು ನೆಲ್ಲಳ್ಳಿ ಟೇಕಲ್ ಬಹಳ ವಿಶೇಷವಾದಂಥ ಸತ್ಯ ಹಬ್ಬ. ಈ ಹಬ್ಬಕ್ಕೆ ನಮ್ಮ ಶಾಸಕರನ್ನ ನಮ್ಮನ್ನೆಲ್ಲ ಕರೆದಿದ್ದು ನಾವೆಲ್ಲ ಬಂದಿದ್ದೀವಿ. ಹಬ್ಬದ ಕಾರ್ಯಕ್ರಮ ಒಳ್ಳೆ ಕವಾಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. MLA ಅವ್ರಿಗೆ ಇನ್ನೂ 2 ಕಾರ್ಯಕ್ರಮ ಇದೆ, ಮುಗಿಸಿ ಹೋಗ್ಬೇಕಾಗ್ತದೆ. 1-2 ಮಾತು ನಾನು ಹೇಳಲೇಬೇಕಾಗ್ತದೆ. ದೇವ್ರ ಕಾರ್ಯಕ್ರಮ ಆದ್ರೂ ನಾವು 1-2 ಮಾತು ಹೇಳ್ಬೇಕಾಗ್ತದೆ. ನಮ್ಮ ಶಾಸಕರು ನಮಗೆ ಸಿಕ್ಕಿರೋದು ಪುಣ್ಯ. ನಾವು ನಮ್ಮ ಶಾಸಕರಾದಂಥ ಹೋಬಳಿಯಲ್ಲಿ ಪಕ್ಕದಲ್ಲಿ ನಾವು ಹುಟ್ಟಿದ್ದೀವಿ.
ಅವರ ಕೆಲಸ ಕಾರ್ಯವೈಖರಿಯ 24 ವರ್ಷದಿಂದ ನಾನು ಹತ್ರವಾಗಿ ನೋಡ್ತಾ ಇದ್ದೀನಿ. ಅವರು ದೇವರು ಅವ್ರಿಗೆ ಅದೇನೋ ಗೊತ್ತಿಲ್ಲ, 86ರಲ್ಲಿ ರಾಜಕೀಯ ಪ್ರವೇಶ ಮಾಡಿ ಇಲ್ಲಿವರೆಗೂ ಒಂದೇ ಒಂದು ಎಲೆಕ್ಷನಲ್ಲಿ ಸೋಲಿಲ್ಲದ ಸರ್ದಾರ ಅಂತ ಹೆಸರು ತಗೊಂಡವ್ರಂದ್ರೆ ಈ ದೇವರ ಆಶೀರ್ವಾದ ಅವ್ರ ಮೇಲಿದೆ. ಅವರು ಅದೇ ತರ ನಡ್ಕೊಳ್ತಾ ಇದ್ದಾರೆ. ಬಡವರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾರೆ, ಮುಸಲ್ಮಾನರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾರೆ. ಕಾರಣ ಏನಪ್ಪಾ ಅಂದ್ರೆ, ಒಂದು ಸಣ್ಣ ಉದಾಹರಣೆ, ಜನರಲ್ ಬರೋದೇ ಕಷ್ಟ. ಚೇರ್ಮನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಜನರಲ್ ಬರೋದು ಕಷ್ಟ. ಟೇಕಲ್ ಅಲ್ಲಿ ಜನರಲ್ ಅಲ್ಲಿ ನಮ್ಮ ಕಾದವರನ್ನು ಚೇರ್ಮನ್ ಮಾಡೋರು, ಆ ಕೀರ್ತಿ ಅವ್ರಿಗೆ ಸೇರ್ಬೇಕಾಗ್ತದೆ. 107 ಜನರಲ್ ಬರ್ತದೆ, ಚೇರ್ಮನ್ ಮುಸಲ್ಮಾನರು ಮಾಡ್ತಾರೆ, ಅದೂ ದೊಡ್ಡ ಕೀರ್ತಿ ಅವ್ರಿಗೆ. ಇನ್ನೂ ಒಂದು ದೊಡ್ಡ ಹುದ್ದೆ ನನ್ನ ಪ್ರಕಾರ ತಾಲೂಕು ಲೆವೆಲಲ್ಲಿ ಯಾರು ಕೊಟ್ಟಿಲ್ಲ. ಒಂದು ಟೌನ್ ಪ್ಲಾನ್ ಪ್ರೆಸಿಡೆಂಟ್ ನ ನಯೀಮ್ ಅವ್ರು ರಾತ್ರಿ ಟೇಕಲಲ್ಲಿ ಭಾಷಣ ಮಾಡಿದ್ರು. ಬಹಳ ವಿವರವಾಗಿ ಅವ್ರು ಹೇಳ್ತಾರೆ. ನಯೀಮ್ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್, ನನಗೆ ಮೊದಲಿಂದನು 15 ವರ್ಷದಿಂದನು. ಅವ್ರನ್ನ ಮುಸಲ್ಮಾನ್ ಬಾಂಧವ್ರನ್ನ ಟೌನ್ ಪ್ಲಾನ್ ಪ್ರೆಸಿಡೆಂಟ್ ಮಾಡ್ತಾರೆ. ಇದು ಸಾಮಾನ್ಯ ಅಲ್ಲ, ಇದು ಸಾಮಾನ್ಯವಾದ ಯಾರು ಮಾಡಲ್ಲ, ಯಾರು ಆತರ ಯೋಚನೆ ಮಾಡಲ್ಲ. ಎಲ್ಲರಿಗೂ ಈ ಅಧಿಕಾರನ ಹಂಚಿಕೆ ಮಾಡಲ್ಲ, ಎಲ್ಲ ಬಡವರಿಗೆ ಎಲ್ಲ ವರ್ಗದವ್ರಿಗೆ ಹಂಚಿಕೆ ಮಾಡೋ ಏಕೈಕ ವ್ಯಕ್ತಿ ನಮ್ಮ MLA ಅವರು. ಮತ್ತೆ ಈ ಭಾಗದಲ್ಲಿ ಈ ಪಂಚಾಯತಿಯಲ್ಲಿ ನಾನು 3 ಜನ MLA ನೋಡಿದ್ದೀನಿ. ಏನ್ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ಮುಂದೆ ಇದೆ. ಮಾಕಾರಹಳ್ಳಿಯಿಂದ ಟೇಕಲ್ಲಿಂದ ಮಾಕಾರಹಳ್ಳಿಗೆ ರಸ್ತೆ ನೋಡ್ಲಿಲ್ಲ ನಾವು, ಯಾವ MLA ಅವ್ರು ಬಂದಾಗೂ. ನಮ್ಮ MLA ಅವರು ಈ ರಸ್ತೆ ಮಾಡಿಕೊಟ್ರು. ಇಲ್ಲಿಂದ ಕ್ಷೇತ್ರನಹಳ್ಳಿಗೆ ಸ್ವತಂತ್ರ ಬಂದ ಮೇಲೆ ಜಲ್ಲಿ ನೋಡಿಲ್ಲ. ಎಲ್ಲ MLA ಬಂದ್ರು, ಈ ಬೂತಲ್ಲಿ ಈ ಪಂಚಾಯತಿಯಲ್ಲಿ ಎಷ್ಟು ಬೇಕೋ ಲೀಡ್ ಕೊಟ್ಟಿವಿ, ಎಲ್ಲ ನೋಡಿದ್ವಿ, ಕೆಲಸ ಮಾತ್ರ ಮಾಡಲಿಲ್ಲ. ಸ್ವತಂತ್ರ ಬಂದ ಮೇಲೆ ಜಲ್ಲಿ ಹಾಕಿರೋದು ನಮ್ಮ MLA ಅವರು. ಈ ಭಾಗದ ಎಲ್ಲ ಜನ ಖುಷಿ ಪಡ್ತಾರೆ. ಏನಪ್ಪಾ, ಇಲ್ಲಿವರೆಗೂ ಜಲ್ಲಿ ನೋಡಿಲ್ಲ ನಮ್ಮ ರೋಡು. ಇಲ್ಲಿಂದ ನಮ್ಮ ಕ್ಷೇತ್ರದಲ್ಲಿ ಗೇಟ್ ಆಯ್ತು, ಮತ್ತೆ ಕೊತ್ತೂರಿಂದ ಯಲವಳ್ಳಿ ಗೇಟ್ಗೆ, ಅದು ಸ್ವತಂತ್ರ ಬಂದಾಗಿಂದ ಬರೀ ಮಂಡಸ್ತೇನೆ ಇದೆ. ಅದಕ್ಕೂ ಮೊನ್ನೆ ರಿಕ್ವೆಸ್ಟ್ ಮಾಡಿ, ಅಣ್ಣ ಇದು ಹಿಂಗೆ ಇದೆ ಅಂತ ಹೇಳಿದಾಗ ಹುಡುಕಿ ಅದನ್ನು ಮಾಡಿದ್ರು. ಮತ್ತೆ ಯಲವಳ್ಳಿಯಿಂದ ಗೇಟಿಂದ ಯಲವಳ್ಳಿಗೆ ಅದು ಆಗಿದೆ. ನಮ್ಮ ಯಲವಳ್ಳಿ ಮುಖಂಡರು ಬಂದಿದ್ದಾರೆ, ಅವ್ರು ಯಾವಾಗೂ ಕೇಳೋದು ಒಂದೇ, ನಮ್ಗೆ ರೋಡ್ ಆಗ್ಲಿಲ್ಲ ಅಂತ. ಅದು ಆಗಿದೆ, ಅಣ್ಣವ್ರು ಹೇಳ್ತಾರೆ. ಹೀಗಾಗಿ ಇಂಥ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಹೋಬಳಿಯಲ್ಲಿ ಹುಟ್ಟಿ ನಾವು ಅವ್ರ ಜೊತೆಲಿ ಇರೋದೇ ಪುಣ್ಯ. ಅವ್ರಿಗೇನೋ ಒಂದು ದೊಡ್ಡ ಶಕ್ತಿ ಇದೆ. ಬಾಬಾಯಿನು ಎಲ್ಲಾ ದೇವರುಗಳು, ಹಿಂದೂ ದೇವರುಗಳು, ಎಲ್ಲಾನು ದೇವರುಗಳು, ಅವ್ರಿಗೆ ಶಕ್ತಿ ಇದೆ. ಅವ್ರಿಗೆ ಈ ಶಕ್ತಿನ ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಅವ್ರ ಜೊತೆ ನಿಂತು ಆ ಶಕ್ತಿನ, ಅವ್ರ ದೇವರ ಆಶೀರ್ವಾದ ಅವ್ರ ಮೇಲೆ ಇರೋದ್ರಿಂದ ಈ ಬಡ ಜನಗಳಿಗೆ, ಹಿಂದುಳಿದವರಿಗೆ, ದೀನ ದಲಿತರಿಗೆ ಅವರಿಂದ ಒಳ್ಳೊಳ್ಳೆ ಕೆಲ್ಸಗಳಾಗ್ತಾರೆ. ಅದು ಇದೇ ಹುದ್ದೆ ಅಲ್ಲ. ಈ ಬಾಬಾಯಿನ ಹಬ್ಬದಿನ ಹೇಳ್ತಾ ಇದ್ದೀನಿ, ನನ್ಗೇನು ಗೊತ್ತಿಲ್ಲ, ನಾವು ಅವ್ರ ಜೊತೆಲಿ ಇದೀವಿ. ಅವ್ರು ಇನ್ನೂ ದೊಡ್ಡ ಹುದ್ದೆಗೆ ಈ ಸಾರಿನೇ ಹೋಗ್ತಾರೆ, ಮಿನಿಸ್ಟರ್ ಆಗ್ತಾರೆ ಅವರು.